ಕುಟುಂಬ ರಾಜಕಾರಣಕ್ಕೆ ಈ ಸರಿ ಬ್ರೇಕ್ ಹಾಕ್ತಾರೆ ಅನ್ನೋ ವಿಶ್ವಾಸ ನಿಮಗೆ ಎಷ್ಟರ ಮಟ್ಟಿಗಿದೆ? ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ ನನಗೆ. ಕಾಂಗ್ರೆಸ್ನ ದುರಾಡಳಿತವನ್ನು ಜನ ಬೇಸತ್ತು ಹೋಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರೋದೇ ನಿಮ್ಮ ಜಯ ಅಂತ ನೀವು ಭಾವಿಸ್ತಾ ಇದ್ದೀರಿ? ಹೌದು, ಯಾಕಂತ ಹೇಳಿದ್ರೆ ಇವತ್ತು ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಬಡವರು ಚುನಾವಣೆಯಲ್ಲೆಲ್ಲ ಸ್ಪರ್ಧೆ ಮಾಡೋಕ್ಕಾಗತ್ತಾ? ವಾಜಪೇಯಿ ಅವರ ಒಂದು ವಾಕ್ಯ ಇದೆ, ಕಟ್ಟ ಕಡೆ ಮನುಷ್ಯನಿಗೆ ಕೂಡ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳಿ. ನೀವು ಒಂದು ವೇಳೆ ಗೆದ್ರೆ ಇಂಥ ಕೆಲಸವನ್ನು ನಾನು ಮೊದಲು ಮಾಡ್ತೀನಿ ಅಂತ ಹೇಳೋದಾದ್ರೆ ಯಾವ ಕೆಲಸ ಮಾಡ್ತೀನಿ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಿಕ್ಷಣ ಇಲ್ಲ, ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯಲ್ಲಿ ಇಲ್ಲ. ಕಾಂಗ್ರೆಸ್ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಬೀಗ್ತಾ ಇದೆ. ಯಾವ ಹೊಸ ಭರವಸೆಯನ್ನ ನಿಮ್ಮ ಕ್ಷೇತ್ರದ ಜನರಿಗೆ ಕೊಡ್ತಾ ಇದೆ? ಕಾಂಗ್ರೆಸ್ನ ದುರಾಡಳಿತ 3 ವರ್ಷ, ದುಡಿಯುವವರೆಲ್ಲರೂ ಕೂಡ ಸೋಮಾರಿಗಳಾಗಿದ್ದಾರೆ. ಬಿಜೆಪಿ ಅಂತ ಹೇಳಿದ ತಕ್ಷಣ ಹಿಂದುತ್ವದ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ. ಇದು ಕಾಂಗ್ರೆಸ್ನವ್ರು ಮಾಡ್ತಕ್ಕಂಥ ಕೆಲಸ. ಇದನ್ನ ಹೇಳಿದಾಗ ಮಾತ್ರ ಅಲ್ಪಸಂಖ್ಯಾತರ ಬಂಧುಗಳು ವೋಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ಮತದಾನಕ್ಕೆ ಪೂರ್ವಭಾವಿಯಾಗಿ ಕೊನೆ 2 ದಿನಗಳ ಕಾಲ ಕ್ರೂಷಿಯಲ್ ಆಗತ್ತೆ ಅಂತ ಹೇಳ್ತಾರೆ. ಆ ಭಯ ನಿಮಗಿದೆಯಾ? ಸರ್, ನನಗೆ ಯಾವುದೇ ಭಯ ಇಲ್ಲ. ಒಬ್ಬ ಬಡವ ನಿಂತಿದ್ದಾನೆ, ಹಣಕ್ಕೆ ಆಮಿಷಕ್ಕೆ ಬಲಿ ಆಗಬಾರ್ದು. ಪ್ರತಿಯೊಬ್ಬರು ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾರೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗಿನ ಮಾತುಕತೆ ನಿಮಗಾಗಿ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೆಂಗಿದೆ ಚುನಾವಣೆ ಕಾವು? ಚುನಾವಣೆ ಜೋರಿದೆ. ಹಾಂ, ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಕೂಡ ಹೆಚ್ಚಾಗಿದೆ ಮತ್ತು ಮತದಾರರ ಹುಮ್ಮಸ್ಸು ಹೆಚ್ಚಾಗಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರವಾಗಿ ಚುನಾವಣೆ ಮಾಡಬೇಕು ಅಂತ ಹೇಳಿ. ಹೆಂಗೆ ಹುಮ್ಮಸ್ಸು ಜಾಸ್ತಿ ಆಗಿದೆ ಅನ್ನೋದು ಯಾವ ಆಧಾರದ ಮೇಲೆ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಕ್ಕಾಗ ಎಲ್ಲರೂ ಕೂಡ ಸಂತೋಷವಾಗಿ ಹುಮ್ಮಸ್ಸಿನಲ್ಲಿದ್ದಾರೆ. 2 ದಶಕಗಳಿಂದ ಒಂದು ಕುಟುಂಬದ ಭದ್ರಕೋಟೆ ಅಂತಿರುವಾಗ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದೇ ನಮ್ಮ ಹೆಮ್ಮೆ, ಬದಲಾವಣೆಯ ಮಂತ್ರ ಅನ್ನೋ ಘೋಷಣೆ, ಅದು ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅನಿಸ್ತಾ ಇಲ್ವಾ ತಮಗೆ? ಈ ಬಾರಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರು ಒಂದು ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು. ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ ನನಗೆ. ಕಾಂಗ್ರೆಸ್ ಎದುರಾಳಿ. ಕಾಂಗ್ರೆಸ್ನ ದುರಾಡಳಿತವನ್ನು ಜನ ಬೇಸತ್ತು ಹೋಗಿದ್ದಾರೆ. ದಾವಣಗೆರೆ ದಕ್ಷಿಣದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹಾಗಾಗಿ ಇವತ್ತು ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ, ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತು ಮತದಾರರು, ಅದರಲ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ, ಮತಯಾಚನೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಂತೋಷವಾಗಿ ನನ್ನ ಬರಮಾಡಿಕೊಳ್ಳೋದು ನೋಡಿದರೆ ಅಲ್ಲಿ ಅನಿಸುತ್ತೆ ಎಲ್ಲೋ ಇವತ್ತು ಮತದಾರರು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಕುಟುಂಬ ರಾಜಕಾರಣಕ್ಕೆ ಈ ಸರಿ ಬ್ರೇಕ್ ಹಾಕ್ತಾರೆ ಅನ್ನೋ ವಿಶ್ವಾಸ ನಿಮಗೆ ಎಷ್ಟರ ಮಟ್ಟಿಗಿದೆ? ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಒಬ್ಬ IT ಪದವೀಧರರಾಗಿ ನೀವು ಚುನಾವಣಾ ಅಲ್ಗಾರಿದಮ್ನ ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡ್ಕೊಂಡಿದ್ದೀರಿ ತಾವು? ನಾನು ಕೂಡ ಚುನಾವಣೆಯ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅಂತೇಳಿ ಹಿರಿಯರನ್ನೆಲ್ಲ ಕೂರಿಸ್ಕೊಂಡು, ಏನೋ ನನ್ನ ಜೊತೆಗೆ ಚುನಾವಣೆ ವೇಳೆಯಲ್ಲಿ ಪಕ್ಷದಿಂದ ಟಿಕೆಟ್ ಕೇಳಿದರು, ಅವರನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ನಾವು ಕೂಡ ಚುನಾವಣಾ ತಂತ್ರಗಾರಿಕೆ ಪ್ರಾರಂಭ ಮಾಡಿದ್ದೀವಿ. ಈ ಹಣಬಲದ ಮುಂದೆ, ಈ ಕಾರ್ಪೊರೇಟ್ ಲಾಬಿ ಮುಂದೆ ನಮ್ಮಲ್ಲಿ ಪೇಜ್ ಪ್ರಮುಖಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ ಅನ್ನುವ ಮಾತು ಎಷ್ಟರ ಮಟ್ಟಿಗೆ ಸಬಲ ಅಂತ ಅನ್ಸುತ್ತೆ ನಿಮಗೆ? ನೀವು ನೋಡಿದ್ದೀರಿ, ಪ್ರತಿಯೊಂದು ಹಂತದಲ್ಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಟ್ಟ ಕಡೆಯ ಕಾರ್ಯಕರ್ತನಿಗೂ ಕೂಡ ಇವತ್ತು ಶಕ್ತಿ ತುಂಬುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಜೊತೆಗೆ ಪೇಜ್ ಪ್ರಮುಖ ಆಗಿರ್ಬೋದು, ಬೂತ್ ಕಮಿಟಿ ಆಗಿರ್ಬೋದು, ಬೂತ್ ಅಧ್ಯಕ್ಷರಾಗಿರ್ಬೋದು, ಅವರ ಒಂದು ಬೂತ್ನಲ್ಲೇ ಇದ್ದು ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇದೆ. ಅದು ನನ್ನ ಕ್ಷೇತ್ರದಲ್ಲಿ ಅದರಲ್ಲೂ ಹೆಚ್ಚು ಬೂತ್ ಮಟ್ಟದ ಕಾರ್ಯಕರ್ತರು, ಹಿರಿಯರು, ನಮ್ಮ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕ್ಷೇತ್ರ ಎಲ್ಲ ಮುಖಂಡರು ಸೇರಿ ಒಟ್ಟಾರೆಯಾಗಿ ಇವತ್ತು ಕೆಲಸವನ್ನು ಭಾಳ ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದಾರೆ. ನಿಮ್ಮ ಚುನಾವಣಾ ಪ್ರಚಾರದಲ್ಲಿ ಎಲ್ಲ ನಿಮ್ಮ ಪಕ್ಷದ ಘಟಾನುಘಟಿ ನಾಯಕರು ಇದು ಬಲಾಢ್ಯರು ವರ್ಸಸ್ ಬಡವರು ನಡುವೆ ನಡೀತಾ ಇರುವಂಥ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ. ಬಡವರು ಚುನಾವಣೆಯಲ್ಲೆಲ್ಲ ಸ್ಪರ್ಧೆ ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ವಾಜಪೇಯಿ ಅವರ ಒಂದು ವಾಕ್ಯ ಇದೆ, ಕಟ್ಟ ಕಡೆ ಮನುಷ್ಯನಿಗೆ ಕೂಡ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳಿ. ಹಾಗಾಗಿ ಇವತ್ತು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಡೋದ್ರ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ಉಮೇದುವಾರನಾಗಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಅಂದರೆ ನೀವು ಹೇಳೋ ಪ್ರಕಾರ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರೋದೇ ನಿಮ್ಮ ಜಯ ಅಂತ ನೀವು ಭಾವಿಸ್ತಾ ಇದ್ದೀರಿ? ಹೌದು, ಯಾಕಂತ ಹೇಳಿದರೆ ಇವತ್ತು ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಯಾವುದೇ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ.
ಎಲ್ಲರನ್ನ ಒಳಗೊಂಡಂತೆ ಒಂದು ಚುನಾವಣಾ ತಂತ್ರಗಾರಿಕೆ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಚ್ಚು ಕಾರ್ಯಕರ್ತರು ಸಿಗ್ತಾರೆ ಎಲ್ಲ ಕಡೆಗೂ, ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ವಾರ್ಡ್ನಲ್ಲೂ, ಎಲ್ಲ ಬೂತ್ಗಳಲ್ಲಿ. ಯಾಕಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿನ ಒಪ್ಪಿ ಬಂದಿರತಕ್ಕಂಥವ್ರು ಎಲ್ಲರೂ ಕೆಲಸ ಮಾಡಲಿಕ್ಕೆ. ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಶಕ್ತಿ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಹುಮ್ಮಸ್ಸಿನಿಂದ ಇದೆ. ಯಾಕೆ ಅಂತ ಹೇಳಿದರೆ ಹುಟ್ಟಿದ್ದೇ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕಾರ್ಯಕರ್ತರು ಅಲ್ಲಿಂದ ಪ್ರಾರಂಭವಾಗಿತ್ತು. ಆದರೆ 2 ದಶಕಗಳಿಂದ ಆ ವಾಸನೆನೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಮತ್ತೆ ಬದಲಾವಣೆ ಗಾಳಿ ಬೀಸೋಕೆ ಏನೆಲ್ಲ ರಣತಂತ್ರಗಳನ್ನು ಹಮ್ಮಿಕೊಂಡಿದ್ದೀರಿ? ಮನೆಗೆ ಮತಯಾಚನೆ ಮಾಡ್ತಾ ಇದ್ದೀವಿ. 2,32,000 ಮತದಾರರನ್ನು ಕೂಡ ಇವತ್ತು ಮತಯಾಚನೆಗೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಈ ಹಂತದಲ್ಲಿ ಎಲ್ಲ ಕೂಡ ಪ್ರಾರಂಭವಾಗಿದೆ. ನನಗೆ 2,32,000 ಮತದಾರರು ಕೂಡ ಅಭ್ಯರ್ಥಿಯಾಗಿರೋದ್ರಿಂದ ಎಲ್ಲರನ್ನು ನಾನು ಮತಯಾಚನೆ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ಮತ ಯಾಚನೆ ಮಾಡೋ ಸಂದರ್ಭದಲ್ಲಿ ಏನು ಅಭಿವೃದ್ಧಿ ಮಾಡ್ತೀನಿ, ಯಾಕೆ ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಕೂಡ ವಿವರಿಸಿ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಮನೆ ಒಳಗೆ ಹೋಗಿ ವಿಚಾರ ಮಾಡಿ ಹೇಳ್ತಾರೆ. ಇಷ್ಟು ದಿನ ಯಾಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರವು ಯಾವುದೇ ಅಭಿವೃದ್ಧಿ ಹೊಂದಿಲ್ಲ, ಈಗ ಹೇಗೆ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥದ್ದನ್ನು ಕೂಡ ಎಳೆಯಾಗಿ ಹೇಳ್ಬರ್ತಾರೆ ನಮ್ಮ ಕಾರ್ಯಕರ್ತರು. ಶ್ರೀನಿವಾಸ್ ಅವರೇ, ದಾವಣಗೆರೆ ದಕ್ಷಿಣ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಘೋಷಣೆಯಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆದ್ಯ ಕರ್ತವ್ಯ ಯಾವುದಾಗುತ್ತೆ? ನೀವು ಒಂದು ವೇಳೆ ಗೆದ್ದರೆ ಇಂಥ ಕೆಲಸವನ್ನು ನಾನು ಮೊದಲು ಮಾಡ್ತೀನಿ ಅಂತ ಹೇಳೋದಾದರೆ ಯಾವ ಕೆಲಸ ಮಾಡ್ತೀರಿ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಿಕ್ಷಣ ಇಲ್ಲ, ಕಾಲೇಜುಗಳಿಲ್ಲ. ಶಿಕ್ಷಣಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಬಡವರು ವಾಸಿಸ್ತಕ್ಕಂಥ ಕ್ಷೇತ್ರ ಅದು. ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸಿಕೊಡ್ಬೇಕು, ಬೆಳಕನ್ನು ಕೊಡಬೇಕು, ವಿದ್ಯಾವಂತರಿಗೆ ಒಂದು ಕೆಲಸವನ್ನು ಕೊಡುವಂಥ ನಿರ್ಮಾಣ ಮಾಡಬೇಕು ಅಂತೇಳಿ ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ. ಆ ಪರಿಕಲ್ಪನೆ ಅಡಿಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಪಣ ತೊಡ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಬೀಗ್ತಾ ಇದೆ. ಇಂಥ ಗ್ಯಾರಂಟಿಗಳ ನಡುವೆ ತಾವು ಯಾವ ಹೊಸ ಭರವಸೆಯನ್ನು ನಿಮ್ಮ ಕ್ಷೇತ್ರದ ಜನರಿಗೆ ಕೊಡ್ತಾ ಇದ್ದೀರಿ? ಈಗ ಕಾಂಗ್ರೆಸ್ನ ದುರಾಡಳಿತ 3 ವರ್ಷ, ಅದರಲ್ಲೂ ಕೂಡ ಗ್ಯಾರಂಟಿ ಕೊಟ್ಟು ಸ್ವಾವಲಂಬಿ ಜೀವನ ಬದುಕು ಮಾಡಲಿಕ್ಕೆ ಒಂದು ಕಟ್ಟಿ ಹಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾಕಂತ ಹೇಳಿದರೆ ದುಡಿಯುವ ಕೈಗಳಿಗೆ ಯಾವುದೇ ರೀತಿ ಶಕ್ತಿ ತುಂಬಿಲ್ಲ. ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿಯಿಂದ ದುಡಿಯುವವರೆಲ್ಲರೂ ಕೂಡ ಸೋಮಾರಿಗಳಾಗಿದ್ದಾರೆ. ಇಂಥ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬರು ಬಂದರೂ ಕೂಡ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಒಂದು ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಬೇಕು, ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತೇಳಿ. ಆ ರೀತಿ ಹಾಗೆ ಆಗುತ್ತೆ. ನಿಮ್ಮ ಪಕ್ಷದಲ್ಲೇ ಬಣ ರಾಜಕೀಯ ಇರುವಾಗ ಹೇಗೆ ನೀವು ಕ್ಷೇತ್ರದ ಮತದಾರರನ್ನು ಒಗ್ಗೂಡ್ಸೋಕೆ ನೋಡ್ತೀರಿ, ಕಾರ್ಯಕರ್ತರನ್ನು ಒಗ್ಗೂಡ್ಸೋಕೆ ನೋಡ್ತೀರಿ? ನೀವು ಮೊನ್ನೆ ತಾನೇ ನೋಡಿದಿರಿ, ಚುನಾವಣೆಯ ನಾಮಪತ್ರ ಸಲ್ಲಿಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ರವರು, GM ಸಿದ್ದೇಶಣ್ಣವರು, ರವೀಂದ್ರನಾಥ್ ಸಾಹೇಬ್ರವರು, ರೇಣುಕಾಚಾರ್ಯ ಅವರು, BP ಹರೀಶ್ ಅಣ್ಣವರು, ಇನ್ನಿತರ ಎಲ್ಲ ಸಚಿವರು, ಮಾಜಿ ಶಾಸಕರು, ಕಾರ್ಯಕರ್ತರು, ಮಾಜಿ ಜಿಲ್ಲಾಧ್ಯಕ್ಷರು ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಬಂದು ನಿಂತಿದ್ದಾರೆ. ಅದೇ ರೀತಿ ಏನು ಟಿಕೆಟನ್ನು ಕೇಳಿದರು ನಮ್ಮ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ನನ್ನ ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದಾರೆ. ಹೆಜ್ಜೆಯಾಗಿ ನಡೀತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ BJP ಪಾಲಾಗುತ್ತೆ. ಓಕೆ, BJP ಅಂತ ಹೇಳಿದ ತಕ್ಷಣ ಹಿಂದುತ್ವದ ಒಂದು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ. ಹೀಗಿರುವಾಗ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇವರಿಂದ ಹೆಂಗೆ ಸಾಧ್ಯ? ಇದು ಕಾಂಗ್ರೆಸ್ನವ್ರು ಮಾಡ್ತಕ್ಕಂಥ ಕೆಲಸ. ಕಾಂಗ್ರೆಸ್ನವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ವಾಕ್ಯ ಇಲ್ಲ. ಇದನ್ನು ಹೇಳಿದಾಗ ಮಾತ್ರ ಅಲ್ಪಸಂಖ್ಯಾತರ ಬಂಧುಗಳು ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ನಾನು ನಿನ್ನೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಹೇಳಿದರು, ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ. ಅದು BJPಗೆ ಎಲ್ಲರೂ ಕೂಡ ಯಾವಾಗಲೂ ಕೂಡ ಹೇಳ್ತಾ ಇದ್ದರು, ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂತ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡೋದ್ರ ಮುಖಾಂತರ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನೇ ಬಯಸಿದ್ದೀವಿ. ಕಳೆದ 14 ವರ್ಷಗಳಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ ನಿನ್ನೆ ಹೋದಾಗ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಈ ಉಪಚುನಾವಣೆಗೆ ನೀವು ಈ ಅನುಕಂಪದ ಅಲೆ ಸಿಗುತ್ತೆ ಅಂತ ನಂಬ್ತೀರಾ? ಕಾಂಗ್ರೆಸ್ ಚುನಾವಣೆ ಬಂದಿದೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು, ಜನಪರ ಕೆಲಸಗಳನ್ನು ಕಾಂಗ್ರೆಸ್ ಮಾಡಿಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಮುಂದೆ ಹೊರಟಿದ್ದೀವಿ. ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರು ದೈವಭಕ್ತರು. ಅವರು ದೇವದಿನರಾದ ಮೇಲೆ ಶಾಸಕರಾಗಿದ್ದೇನೆ, ಚುನಾವಣೆ ನಡೀತಾ ಇದೆ. ಇವತ್ತು ಉಮೇದುವಾರನಾಗಿ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗಿ
ಬರುವಂಥದ್ದು ಮೇ 4ರಂದು ವಿಜಯ ಪದಕ್ಕೆ ಆರಿಸ್ತೀನಿ. ಮತದಾರ ದೇವರ ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸಾದಿಕ್ ಪೈಲ್ವಾನ್ ಅನ್ನುವ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ. ಇದು ನಿಮಗೆ ಎಷ್ಟರ ಮಟ್ಟಿಗೆ ವರ, ಎಷ್ಟರ ಮಟ್ಟಿಗೆ ಶಾಪ? ಅಲ್ಪಸಂಖ್ಯಾತರು ಅವರು ಸಾದಿಕ್ ಪೈಲ್ವಾನರು ಕೂಡ ಇವತ್ತು ನಾಮಿನೇಷನನ್ನು ಮಾಡಿದ್ದಾರೆ. ಮೊನ್ನೆ ಅವ್ರು ಯಾವುದೇ ರೀತಿಯಿಂದ ನನ್ನ ಹತ್ರ ಏನು ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅವರು ಆಂತರಿಕ ವಿಚಾರ ಕಾಂಗ್ರೆಸ್ದು. ಅದು ನಾವು ಭಾರತೀಯ ಜನತಾ ಪಾರ್ಟಿ ಉಮೇದುವಾರನಾಗಿ ಪ್ರತಿಯೊಬ್ಬರು ಮತದಾನ ಯಾಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ನಾವು ನಮ್ಮದೇ ಆದ ಕನಸುಗಳನ್ನು ಹೇಳ್ಕೊಂಡು ಮತದಾರ ದೇವರ ಪ್ರಭುಗಳಿಗೆ ಯಾಚನೆ ಮಾಡ್ತಾಯಿದ್ದೀನಿ. ವಿಶ್ವಾಸ ಇದೆ, ಗೆಲ್ತೀನಿ. JDS ಮತ್ತು BJP ಮೈತ್ರಿ ಕೇವಲ ನಾಯಕತ್ವದ ಮಟ್ಟದಲ್ಲಿ, ಲೀಡರ್ಸ್ ಮಟ್ಟದಲ್ಲಿ ಮಾತ್ರ ಇದೆ. ಆದರೆ ಕಾರ್ಯಕರ್ತರಲ್ಲಿ ಅದಿಲ್ಲ ಅನ್ನೋ ಮಾತಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣದಲ್ಲಿ ಹೆಸರಿಗೆ ಮಾತ್ರ JDS. ಇಂಥದ್ರಲ್ಲಿ BJP ಅಭ್ಯರ್ಥಿ ಶ್ರೀನಿವಾಸ್ಗೆ ಮತ ಹಾಕಿಸ್ತಾರಾ ಅಥವಾ ಹಾಕ್ತಾರಾ? ಮೊನ್ನೆ ನಾಮಪತ್ರ ಸಲ್ಲಿಕೆಯಲ್ಲಿ 1000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಜಾತ್ಯತೀತ ಜನತಾ ದಳದ ಮುಖಂಡರು ಎಲ್ಲರೂ ಕೂಡ ಆಗಮಿಸಿದರು. H.S. ಶಿವಶಂಕರ್ ಅವ್ರು ಬಂದಿದ್ದರು, ಚಿದಾನಂದಪ್ಪನವ್ರು ಬಂದಿದ್ದರು, ಅಮಾನುಲ್ಲಾ ಬಂದಿದ್ದರು. ಪ್ರತಿಯೊಬ್ಬರು ಕೂಡ ನಮ್ಮ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ. ಎಲ್ಲರೂ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ NDA ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ ಒಕ್ಕೂಟ, ಪ್ರತಿಯೊಬ್ಬರು ಇದ್ದಾರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ST ಮೋರ್ಚಾ ಉಪಾಧ್ಯಕ್ಷರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಹೀಗಾಗಿ ಈ ST ಸಮುದಾಯಕ್ಕಿರ್ಬೋದು ಅಥವಾ ಹಿಂದುಳಿದ ವರ್ಗಕ್ಕೆ ಏನೆಲ್ಲ ನೀವು ಕಾರ್ಯಗಳನ್ನು ಮಾಡ್ಬೋದು? ಒಂದು ವೇಳೆ ನಾನು ಒಬ್ಬ ಜನಸಾಮಾನ್ಯನ ಬಡವರ ಅಮಾಲಿ ಮಾಡ್ತಕ್ಕಂಥ ಒಬ್ಬ ಮಗ. ನನ್ನ ತಂದೆ ಅಮಾಲಿ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬಂದು ರಾಜಕೀಯ ಜನಸೇವೆ ಮಾಡಬೇಕು ಅಂತೇಳಿ ನನ್ನ ತಂದೆಯೂ ಕೂಡ 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಇವತ್ತು ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿದ್ದರು. ಅವರು ಅವ್ರದ್ದೇ ಆದ ಒಂದು ಸಾಮಾಜಿಕ ಕಳಕಳಿ ಇತ್ತು. ಅದನ್ನು ನೋಡಿ ಪ್ರಭಾವಿತನಾಗಿ ರಾಜಕೀಯಕ್ಕೆ ಬಂದಿರತಕ್ಕಂಥವ್ನು ನಾನು. ನಮ್ಮ ತಂದೆಯವರು ಅಮಾಲರ ಪರವಾಗಿ, ಶ್ರಮಿಕರ ಪರವಾಗಿ, ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದವರು. ಅದನ್ನು ನೋಡಿ ಪ್ರೇರಿತನಾಗಿ ರಾಜಕೀಯಕ್ಕೆ ಬಂದಿದ್ದೀನಿ. ನನಗೂ ಕೂಡ ಎಲ್ಲೋ ಒಂದು ಭಾವನೆ ಇದೆ, ಬಡವರಿಗಾಗಿ, ಶ್ರಮಿಕರಿಗಾಗಿ, ಪ್ರತಿಯೊಬ್ಬರಿಗೂ, ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಬೇಕು ಅನ್ನೋದಿದೆ. ಅದನ್ನು ದೇವರ ಆಶೀರ್ವಾದ, ಜನರ ಆಶೀರ್ವಾದ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀನಿ. ದಾವಣಗೆರೆಯಲ್ಲಿ ಮ್ಯಾಂಚೆಸ್ಟರ್ ಅನ್ನೋ ಪದ ಅದು ಬರೀ ಹೆಸರಿಗೆ ಮಾತ್ರ ಇದೆ. ನೀವು ಬಂದು ಏನಾದರೂ ಮಿರಾಕಲ್ ಮಾಡ್ತೀರಾ? ಖಂಡಿತವಾಗ್ಲೂ ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ ಬಂದಾಗ ಜನಸಾಮಾನ್ಯರಿಗೆ ಒಳಿತನ್ನು ಮಾಡ್ತಾರೆ. ಆ ಮ್ಯಾಂಚೆಸ್ಟರ್ ಅನ್ನೋದೇನಿದೆ ಅದನ್ನು ಪುನರಾವರ್ತನೆ ಮಾಡ್ತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ನನ್ನದೇ ಆದ ಪರಿಕಲ್ಪನೆ ಇದೆ, ಆಶೀರ್ವಾದ ಮಾಡಲಿ ಜನ. ಮತದಾನಕ್ಕೆ ಪೂರ್ವಭಾವಿಯಾಗಿ ಕೊನೆ 2 ದಿನಗಳ ಕಾಲ ಬಹಳ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ತಾರೆ. ಆ ಭಯ ನಿಮಗಿದೆಯಾ? ಸರ್, ನನಗೆ ಯಾವುದೇ ಭಯ ಇಲ್ಲ. ಯಾಕಂತ ಹೇಳಿದರೆ ಮತದಾರರಿಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಹಣಕ್ಕೆ, ಆಮಿಷಕ್ಕೆ ಬಲಿಯಾಗಬಾರ್ದು. ನಮ್ಮ ಮತವನ್ನು ಮಾರಿಕೊಳ್ಳಬಾರ್ದು ಅಂತ ಹೇಳಿದರೆ. ಒಬ್ಬ ಬಡವ ನಿಂತಿದ್ದಾನೆ, ಜನಸಾಮಾನ್ಯರ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆ ವ್ಯಕ್ತಿಗೆ ಮತದಾನ ಮಾಡಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಓಕೆ, ಕೊನೆಯದಾಗಿ ನಿಮ್ಮ ತಂದೆಯವ್ರನ್ನ ಈ ಸಂದರ್ಭದಲ್ಲಿ ಹೇಗೆ ಜ್ಞಾಪಿಸ್ಕೊಳ್ತೀರಿ? ನನ್ನ ತಂದೆ, ನಾನು ಅವರಿಂದ ಬಂದಿರತಕ್ಕಂಥ ಪ್ರೇರಿತನಾಗಿ ರಾಜಕೀಯಕ್ಕೆ ಇವತ್ತಿರಬೇಕಿತ್ತು. ನನ್ನ ತಂದೆ ಭಾಳ ಸಂತೋಷ ಪಡ್ತಾಯಿದ್ರು. ಜೊತೆಗೆ ನನ್ನ ತಂದೆ, ನನಗೆ ಆಸೆ ಇತ್ತು ನನ್ನ ತಂದೆ ಶಾಸಕರಾಗಿ ನನ್ನ ತಂದೆ ನೋಡಬೇಕು ಅಂತ ಹೇಳಿತ್ತು. ಆದರೆ ದೇವರು ಇವತ್ತು ನನ್ನ ತಂದೆ ಇಲ್ಲ, ದೇವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ತಂದೆ ಅಲ್ಲಿಂದ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋ ಒಂದು ಮಾತಿದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಈಗ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದೀರಿ. ಈ ಮುಸ್ಲಿಮ್ಸ್ ವೋಟ್ ಸಿಗುತ್ತೆ, BJPಗೆ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಇರುತ್ತೆ. ಅಯ್ಯೋ ಬಿಡ್ರಿ, ನಮಗೆ ಗೊತ್ತಿದೆ ಅನ್ನೋ ಮಾತಿದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಮತದಾರರ ಮನದಾನದ ಬಗ್ಗೆ ಏನು ಹೇಳ್ತೀವಿ? ಈಗ ಅಲ್ಪಸಂಖ್ಯಾತರು ಏನಿದ್ದಾರೆ, ಮುಸಲ್ಮಾನರು ಬಂಧುಗಳು, ಈಗಾಗಲೇ ಅವರು ಇಷ್ಟು ಚುನಾವಣೆಯಲ್ಲಿ ಅವರು ಕೂಡ ಟಿಕೆಟ್ ಕೇಳಿದರು. ಟಿಕೆಟು ಅವರಿಗೂ ಕೂಡ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರಲಿಲ್ಲ ಕಾಂಗ್ರೆಸ್. ಅವರ ಆಂತರಿಕ ವಿಚಾರವಾಗಿದೆ ಅದು. ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ನೋಡೋಣ. ಇನ್ನು ನಾಳೆ ಒಂದಿನ ನಾಮಿನೇಷನ್ ತೆಗಿಲಿಕ್ಕೆ ಕೊನೆ ದಿನ ಇದೆ. ಅವರು ವಿಶ್ವಾಸ ಇದೆ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಪ್ಪಿ, ಸಿದ್ಧಾಂತವನ್ನು ಒಪ್ಪಿ ಅವರು ಕೂಡ ನನಗೆ ಮತವನ್ನು ಹಾಕ್ತಾರೆ ಅಂತ ಕೇಳಿ ನಂಬಿಕೆ ಇದೆ. ಒಂದು ಕುಟುಂಬದ 3ನೇ ತಲೆಮಾರಿನ ವ್ಯಕ್ತಿ ಕಣಕ್ಕಿಳಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಸ್ಟ್ರೆಂತೋ, ವೀಕ್ನೆಸ್ಸೋ ಅಥವಾ ಎಷ್ಟು ಚಾಲೆಂಜಿಂಗ್ ಅಂತೀರಿ? ನನಗೆ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ. ನಾನು ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ಹೋರಾಟ ಮಾಡಿ ಸ್ಪರ್ಧೆ ಮಾಡ್ತೀನಿ. ಇವತ್ತು ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾರೆ. ಆಗಲಿ, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಾತುಗಳನ್ನು ನೀವು ಗಮನಿಸಿದ್ರಿ. ಚುನಾವಣೆ ಅಂತ ಹೇಳಿದ ತಕ್ಷಣ ಬರೀ ಅಭಿವೃದ್ಧಿಯ ಮಂತ್ರ ಒಂದೇ ಸಾಕಾಗಲ್ಲ, ಆ ರಣತಂತ್ರಗಳ ಬಗ್ಗೆ ಕೂಡ ಇವತ್ತಿನ
ವಾಸ್ತವದ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡೇ ಚುನಾವಣಾ ಪ್ರಚಾರದಲ್ಲಿ ಎಲ್ಲರೂ ಕೂಡ ಧುಮುಕ್ತಾರೆ. ಹೀಗಾಗಿ ಈ ಮತದಾರನ ಈ ಬೆರಳು ಏಪ್ರಿಲ್ 9ರಂದು ಯಾರ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಹೊಸ ಇತಿಹಾಸ ನಿರ್ಮಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.